ಆಗ್ತಾ ಇದೆ. ಸೀಮಂತಾಗೆ 5 ಸೀರೆ ಮತ್ತೆ ಸ್ಯಾರಿದು ಕಲೆಕ್ಷನ್ ಸೆಲೆಕ್ಷನ್ ನಾನು ನನ್ ಮದ್ವೆಲ್ ನೋಡ್ದೆ. ಗೈಸ್ ನೀವ್ ಅಬ್ಸರ್ವ್ ಮಾಡಿಲ್ವಾ, ಮಧು ಅವರು 1 ತಿಂಗಳಿಂದ ಕಂಟಿನ್ಯೂಸ್ ವಿಡಿಯೋ ಹಾಕ್ತಾ ಇದಾರೆ. ಎಷ್ಟು ನನ್ ತಮ್ಮ ನಂದನ್ ಎದೆ ಮೇಲೆ ಹಾಕ್ಸ್ಕೊತಾನಂತೆ. ಸೆಲೆಕ್ಟ್ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಒಂಥರ ಸೀಮಂತದು ಲಾಸ್ಟ್ ಶಾಪಿಂಗ್ ಅಂತಾನೆ ಹೇಳ್ಬೋದು. ಸೊ ಒಬ್ರು ಮೇನ್ ಪೀಸ್ ಅವರಿಗೆ ಇವತ್ತು ಶಾಪಿಂಗ್ ಮಾಡಕ್ ಹೋಗ್ತಾ ಇದೀವಿ. ಅವ್ರು ಫುಲ್ ಬ್ಯುಸಿ ಆಗಿದ್ರು. ಇವತ್ತು ಅವರು ಶೆಡ್ಯೂಲ್ ಅಂದ್ರೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದೀವಿ. ಅವ್ರು ಯಾರಂದ್ರೆ ಇವ್ರೆ ನಮ್ಮ ಮಮ್ಮಿ. ಸೊ ನಮ್ಮ ಮಮ್ಮಿಗೆ ಸೀರೆ ತಗೊಂಡಿರ್ಲಿಲ್ಲ. ಸೊ ನಾವ್ ಹೋದಾಗ್ಲೆಲ್ಲ ಅವ್ರು ಬ್ಯುಸಿ ಇರ್ತಾ ಇದ್ರು, ಅವ್ರು ಕರೆದಾಗ ನಾವ್ ಬ್ಯುಸಿ ಇರ್ತಿದ್ವಿ. ಸೊ ಇವತ್ತು ಎಲ್ಲರೂ ಫ್ರೀ ಇದೀವಿ. ಸೊ ಹಾಗಾಗಿ ಹೋಗಿ ತಗೊಂಡು ಬರೋದು ಅಷ್ಟೇ. ಮುಗೀತು ಇವತ್ತಿಗೆ ಶಾಪಿಂಗ್ ಎಲ್ಲ ಎಲ್ರದ್ದು ಮುಗೀತು ಅಷ್ಟೇ. ಇನ್ನೊಂದು ಅದು ಕಲೆಕ್ಷನ್ಸ್ ಹೋಗಿ ಇವ್ರಿಬ್ರದ್ದು ಸ್ವಾತಿ ಸ್ಪಂದನ ಅವ್ರದ್ದು ನಮ್ದು ಎಲ್ಲ ಒಂದೇ ಕಡೆ ಹೋಗಿ ಡಿಸೈನರ್ ವೇರ್ ನ ಇಸ್ಕೊಂಡ್ ಬರೋದ್ ಬಂದ್ರೆ ಬಟ್ಟೆ ಕತೆ ಮುಗೀತು ಅಷ್ಟೇ. ನಡೀರಿ ಗೈಸ್, ಇವಾಗ ಬಂದಿದ್ದೇವೆ. 10 ನಿಮಿಷ ಮಮ್ಮಿ ಟೈಮು. ಚಾಲೆಂಜ್ 10 ನಿಮಿಷದಲ್ಲಿ ತಗೋಬೇಕು. ಹಾಫ್ ಅನ್ ಅವರ್ ಅಂತೆ. ನೋಡೋಣ. ಈಗ ಕರೆಕ್ಟ್ ಟೈಮು 5:15 ಗೈಸ್. 5:25 ತಗೊಳ್ಳೋಣ ಹೋಗಷ್ಟ್ರಲ್ಲಿ. 6 ಗಂಟೆಗೆ ನಮ್ದು ಶಾಪಿಂಗ್ ಮುಗಿಬೇಕು. ಬನ್ನಿ. ಆಗ್ತಾ ಇದೆ. ಏನು ಗೊತ್ತಾಗ್ತಾ ಇಲ್ಲ. ಲೈಟ್ ಬಂತಾ? ಅವ್ರ ಮೊದ್ಲೇ ಎಲ್ಲರೂ ಆಗಲ್ಲ ಅಂದ್ರು. ಭಯ. ಎಲ್ಲೋದ್ರು? ಒಂಚೂರು AC ಆನ್ ಮಾಡಿ. ಹಂಗೆ ಎಲ್ಲೋ ಕೆಳಗೋದ್ರಾ? ಇಲ್ಲಿ ಮಮ್ಮಿ ನಾವು ಹೋಗಲ್ಲಿ ಕೂತಿದೀವಿ. ಆಂಟೀಸ್ ಕರ್ಕೊಂಡ್ಬಂದ್ರೆ ಹಿಂಗೆ. ಗೈಸ್, ನಾವು ಫಸ್ಟ್ ಒಂದ್ಸಲ ಯಾವಾಗ ಅಜ್ಜಿಗ್ ತಗೊಳಕ್ ಬಂದಾಗ ಬಂದಿದ್ವಿ. ಯಾವಾಗ ಮಮ್ಮಿ ಬಂದಿರ್ಲಿಲ್ಲ. ಸೊ ಅವ್ರಿಗೆ ಫೋಟೋ ಕಳ್ಸಿದೆ. ಈ ಸೀರೆ ಇಷ್ಟ ಆಗಿತ್ತು, ಬ್ಲ್ಯಾಕ್ ಇದೆ ಸೀರೆ. ಕೊನೆಗೆ ಅದನ್ನೇ ತಗೋತಾರ ನೋಡ್ತೀಯಾ? ಬ್ಲ್ಯಾಕ್ ಬೇಡ್ವಾ ಈಗ? ಬ್ಲ್ಯಾಕ್ ಬೇಡ ಅಂತ ನಾವು ಯಾವ ಕಲರ್ ಏನಾದ್ರು ಇದೆಯಾ? ನಿಮ್ಮ ಕಾಲಾವಕಾಶ ಸ್ಟಾರ್ಟ್ ಆಗಿದ್ಯಾ? ಸ್ಟಾರ್ಟ್ ಇವಾಗ 5:25. ಇನ್ನು 40 ಮಿನಿಟ್ಸ್ ಇದೆ. 35 ಮಿನಿಟ್ಸ್ ಇದೆ. 35 ಮಿನಿಟ್ಸ್ ಇದೆ. ಅವರೇ ಹೇಳಿರೋದಪ್ಪ, ನಾವೇನು ಹೇಳಿಲ್ಲ. 30 ಮಿನಿಟ್ಸ್ ನಾನು ಶಾಪಿಂಗ್ ಮಾಡ್ತೀನಿ ಅಂತ ಹೇಳವ್ರೆ. ಯಾವ್ದಾದ್ರು ಮೈಂಡ್ ಅಲ್ಲಿ ಸೀರೆನ ಉಡೋ ಆ ಬ್ಯೂಟಿಫುಲ್ ಲೇಡಿ ಎಲ್ಲಿದ್ದಾರೆ? ಅರ್ಥ ಆಯ್ತು ಅನ್ಸುತ್ತೆ. ಅರ್ಸು ಮೂವಿಲ್ ಮಾಡ್ತಾರಲ್ಲ, ವಾವ್, ಓ ಮೈ ಗಾಡ್. ನಿಮ್ ಮೈಂಡ್ ಅಲ್ಲಿ ಯಾವ್ದಾದ್ರು ಕಲರ್ ಇದ್ಯಾ? ಆತರ ಏನಿಲ್ಲ. ಯಾವ್ದಾದ್ರು ಒಂದು ನೀವು ಯಾವ ಕಲರ್ ನಿಶಾ ಮತ್ತೆ ಮಧು ಯಾವ್ದು ಚಾಯ್ಸ್ ಮಾಡ್ತೀರಾ ಅದೇ ತಗೊಳ್ಳಿ. ಇದು ನಿಂಗೆ? ನಂಗುವೆ. ಸೆಲೆಕ್ಟ್ ಮಾಡಿ. ಎಲ್ಲ ಇದೆ ನನ್ನ ಹತ್ರ. ಆಯ್ತು, ಪಿಂಕ್. ಮಿರರ್ ನೋಡಿ, ಮಿರರ್ ನಿಮಗ್ ಓಕೆನಾ? ನೋಡಿ, ಐ ಥಿಂಕ್ ಈ ಕಲರ್ ಇಲ್ಲ. ಗೈಸ್, ಇವಾಗ ಒಂದು 3-4 ಸೆಲೆಕ್ಟ್ ಮಾಡಿದ್ದಾರೆ. ಸೊ ವೇರ್ ಮಾಡಿ ನೋಡ್ತಾರೆ. ನೋಡೋಣ ಯಾವ್ದು ಇಷ್ಟ ಆಗುತ್ತೆ. ಇವಾಗ ನಮ್ಮ ಮಮ್ಮಿಗೆ ಇದು ಇಷ್ಟ ಆಗಿದೆ. ಬಟ್ ಈ ಕಲರ್ ಕಾಂಬಿನೇಷನ್ ಲೈಟ್ ಆಗಿದೆ. ಅಂದ್ರೆ ಮದ್ವೆ ಟೈಮಲ್ಲಿ ಈ ಕಲರೇ ತೋರಿಸ್ತೀನಿ ರೀ. ಇಲ್ಲಿ ಸ್ಕೈ ಬ್ಲೂ ತಾನೇ ಇದು? ಅಂದ್ರೆ ಅದು ಸ್ವಲ್ಪ ಡಾರ್ಕ್ ಸ್ಕೈ ಬ್ಲೂ ಗ್ರೀನಿಶ್ ತರ. ಇದು ಮದ್ವೆ ಸೀರೆ. ಇವಾಗ ಎಲ್ಲ ಇಟ್ಕೊಬಿಟ್ಟಿದೀವಿ. ಇದು ರಿಸೆಪ್ಷನ್ ಸೀರೆ, ಇದು ಬೀಗ್ರೂಟದ ಸೀರೆ, ಆಮೇಲೆ ಇದು ಎಂಗೇಜ್ಮೆಂಟು. ಇದಿಷ್ಟು ಕಲರ್ ಬಿಟ್ಟು ಇವಾಗ ನಾವು ತಗೋಬೇಕು. ಇದು ಚೆನ್ನಾಗಿದೆ. ಫೋಟೋ ತೆಗ್ದಿರ್ತೀನಿ ರೀ. ನೀವು ನೋಡಿ ಫಸ್ಟ್ ಮಿರರ್ ಅಲ್ಲಿ. ಈ ಕಡೆ ತಿರ್ಗಿ ಮಮ್ಮಿ, ಈ ಕಡೆ ಫೋಟೋ ತೆಗಿತೀನಿ ರೀ.
ಈ ಕಡೆ ಫುಲ್ ಹಿಂಗ್ ತಿರ್ಗಿ, ಹಿಂಗೆ. ನಡ್ರಿ. ಬ್ಲ್ಯಾಕ್ ಆರ್ ಚೆನ್ನಾಗಿ. ಈಗ ತಂದು ಕೊಟ್ರಿ ಅಲ್ವಾ, ನಿಮ್ ಕಲರು ಬೇಡ, ನಿಮ್ ಸೆಲೆಕ್ಷನ್ ಬೇಡ, ನನ್ಗೆ ಇದೇ ಬೇಕು ಅಂದ್ರು. ಸರಿ ಆಯ್ತು, ಇದನ್ನೇ ತಗೊಳ್ಳೋಣ, ನಡೀರಿ. ಆಯ್ತು. ಓಕೆ. ಬ್ಲಡ್ ಬರ್ತೈತಾ? ಇಲ್ಲ, ಇಲ್ಲಿ ಬರ್ತಾ ಇದೆ. ಅದ್ರಲ್ಲಿ ಇನ್ನೂ ಕಲರ್ ಸಿಕ್ತಲ್ಲ. ಪಿಂಕ್ ಬೇಡ, ಅವ್ರಿಗೆ ಪಿಂಕ್ ಇಷ್ಟ ಆಗಲ್ಲ. ಹೋಗಿ ಇನ್ನೊಂದು ಹುಡ್ಸ್ಕೊತವ್ರೆ. ಇಲ್ಲಿ ಎಷ್ಟೊಂದು ಫೈನಲ್ ಆಗಿದೆ ಹಂಗಾರೆ ಮಮ್ಮಿ. ಅಷ್ಟು ಒಂದ್ 5-6 ಸೀರೆ ತಗೋತಾ ಇದಾರೆ. ಸೀಮಂತಾಗೆ 5 ಸೀರೆ. ಮತ್ತೆ ಸ್ಯಾರಿದು ಸೆಲೆಕ್ಷನ್ ನಾನು ನನ್ ಮದ್ವೆಲ್ ನೋಡ್ದೆ. ನಮ್ ನಿಶಾನು ಅಷ್ಟು ಚೂಸಿ ಮಾಡಲ್ಲ. ಎವ್ರಿ ಯಪ್ಪ, ನಾವು ಎಲ್ಲಿಗೆ ಹೋಗಿದ್ದು, ಕಂಚಿಗೆ ಹೋಗಿದ್ವಲ್ಲ ಮದ್ವೆಲಿ. ಅಜ್ಜಿಗೂ ಅವ್ರಿಗೂ ಪೈಪೋಟಿ. ಎಂಗೇಜ್ಮೆಂಟ್ ಅಲ್ಲೂ ಅಷ್ಟೇ, ಅಜ್ಜಿಗೆ ಯಾವ್ದು ಇಷ್ಟ ಆಗುತ್ತೆ ಅದು ಇವ್ರಿಗೆ ಇಷ್ಟ ಆಗುತ್ತೆ, ಇವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದು ಅಜ್ಜಿಗೆ ಇಷ್ಟ ಆಗುತ್ತೆ. ಅದಕ್ಕೆ ಇವತ್ತು ನಾವು ಅಜ್ಜಿನ ಕರ್ಕೊಂಡ್ ಬಂದಿಲ್ಲ. ಅಲ್ಲೊಂದು ಯಾವ್ದೋ ಉಡ್ಸ್ಕೊಂಡು ನೋಡ್ತವ್ರೆ. ಇದು ಸ್ವಲ್ಪ ಎಂಗೇಜ್ಮೆಂಟ್ ತರದ್ದಾಗ್ಲಿಲ್ವಾ? ದೇವ್ಡ. ನಾನು ನಿಶಾ ಏನು ಗೊತ್ತಾ ಸೈಲೆಂಟ್ ಆಗಿರೋದು, ನಾವ್ ಯಾವ್ದು ಹೇಳ್ತೀವಿ ಅದನ್ನ ಅವ್ರು ತಗೊಳಲ್ಲ. ಆಮೇಲೆ ತಗೊಂಡ್ರು ನಿಮ್ಮಿಂದ ನಂಗೆ ಇಷ್ಟ ಇರ್ಲಿಲ್ಲ ತಗೊಳಕ್ಕೆ ಅಂತ ಇದ್ ಮಾಡ್ಬಿಡ್ತಾರೆ. ಅದಕ್ಕೆ ಅವ್ರಿಗೆ ಸೈಲೆಂಟ್ ಆಗಿದೀವಿ, ಅವ್ರು ಇಷ್ಟ ಆಗದೆ ತಗೊಳ್ಳಿ ಅಂತ. ಯಾವ್ದಾರ ತಗೊಳ್ಳಿ ಅಂತ ನೋಡ್ತಾವ್ರೆ. ಫುಲ್ ಮಿರರ್ ಝೂಮ್ ಹಾಕೊಂಡು ಈಗ ತಿರುಗ್ತಾರ ನಮ್ಮ ಹತ್ರ ನೋಡಿ. ಇಲ್ಲ ಅಷ್ಟೇ, ನಿಂದೇನು ಒಪಿನಿಯನ್ ಬೇಕಾಗಿಲ್ಲ. ನಂದು ನಿಂದೇನು ಒಪಿನಿಯನ್ ಬೇಕಾಗಿಲ್ಲ. Pretty little baby, pretty little baby. ಸೆಲೆಕ್ಟ್ ದೇವ್ರಿ, ಅವನ ಐಡಿಯಾ ಕೊಟ್ಟಿದ್ದು ನಾನಲ್ಲ. ಏನೋ ಹೊಡೆದಂಗಾಯ್ತು. ಬರೀ ಸೆಲೆಕ್ಟ್ ಆಯ್ತದೆ. ಏನೋ ಬೆಚ್ಚಿಸ್ಬಿಟ್ಟಿದ್ರೆ ಸೆಲೆಕ್ಟ್ ಆಯ್ತು ನಡಿ. ಯಾವ್ದು? ಮಲ್ಕೊ, ಇನ್ನೂ ಆಗಿಲ್ಲ. ಅದ್ ನೋಡೋರ್ಗ ಅದ್ ಇಷ್ಟ ಆಗೈತೆ. ನಂಗೆ AC ಮುಂದೆ ಕುತ್ಕೊಂಡು ನಿದ್ದೆ ಬರ್ತೈತೆ. ಮಾಡಿದ್ದಾರೆ ಫೈನಲ್ ಆಗಿ. ಯಾವ್ದು? ಯೆಲ್ಲೋ ವೈಟ್. ಎಲ್ಲೋ ವೈಟ್. ಯಾವ್ದು? ಪಿಂಕ್. ಯಾವ್ದು? ಇದಾ? ಓಕೆ. ಮಧುವ್ರೆ, ನೀನು ಕರೆಕ್ಟ್ ಆಗಿ ಯೋಚನೆ ಮಾಡಿ ಹೇಳಿ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಅರ್ಧ ಗಂಟೆ ಕುತ್ಕೋತಾರೆ. ಆಂಟಿ ಕೇಳ್ಸತ್ತಾರ ಇಡಲ್ಲ ಬಾ. ಆಮೇಲೆ ಆಂಟಿ ಕಿವಿಗೆ ಹಾಕೊಂಡು ಆಮೇಲೆ ಇದ್ ಮಾಡ್ತಾರೆ. ವೈಟ್ ಅಂಡ್ ಎಲ್ಲೋ ಕಾಂಬಿನೇಷನ್ ನೋಡಕ್ ಚೆನ್ನಾಗಿದೆ. ಅವ್ರು ಉಟ್ಕೊಂಡ್ಮೇಲೆ ತುಂಬಾ ಎಲ್ಲೋ ಇಷ್ಟ ತರ ಅನ್ಸ್ತಾ ಇದೆ. ಈ ಸ್ಯಾರಿ ಅವ್ರಿಗೆ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಇದ್ರಲ್ಲಿ ಅವ್ರು ಡಸ್ಕಿ ಕಾಣ್ತಾ ಇದಾರೆ. ಅದು ಪ್ರಾಬ್ಲಮ್. ಎರಡು ಚೆನ್ನಾಗಿದೆ, ಮೇಕಪ್ ಜಾಸ್ತಿ. ಈ ಕಲರ್ ಸ್ವಲ್ಪ ಚೆನ್ನಾಗಿ ಕಾಣ್ತಿತ್ತು ಅವ್ರಿಗೆ. ಏನೇ ಮಮ್ಮಿನ ಬ್ಲ್ಯಾಕ್ ಅಂತಿದ್ದೇನೆ ನೋಡ್ರಿ. ಇವನೊಬ್ಬ ಮಧ್ಯದಲ್ಲಿ ಇಲ್ಲಿ ಅಚ್ಚ ಹಾಕ್ಸ್ಕೊತಾನಂತೆ ನಿಶಾಕ್ಕ ಅಂತ. ಇವಾಗ್ಲೇ ನಡಿ ಈಗ್ಲೇ ನಡಿ ಮಗನೇ, ಈಗ್ಲೇ ಹಾಕಿಸ್ಬಿಡ್ತೀನಿ. ಅದು ಯಾವ್ದು ಹೇಳ್ತಾರಲ್ಲ ಅಷ್ಟು, ಸ್ವಾತಿ ಯಾವ್ದು ಹೇಳ್ತಾರಲ್ಲ ಅಷ್ಟು. ಯಪ್ಪ, ಆಮೇಲೆ ನನ್ನ ಬಿಡ್ತೀರ ನೀವು ಮನೇಲಿ? ಮಧು ಹೇಳಿದ್ಲು, ನನ್ಗೆ ಯಾಕೋ ಈಗ ಇಷ್ಟ ಆಗ್ತಾ ಇಲ್ಲ, ಮಧು ತೋರ್ಸಿದ್ದು ಅನ್ಬಿಡ್ತೀರಾ? ಸೊಸೆ ಹೇಳಿದ್ದೆ ಲಾಸ್ಟ್ ಫೈನಲ್. ನಿಮಗೆ ಯಾವ್ದು ಇಷ್ಟ ಆಯ್ತು? ಆಯ್ತಿದೆ ತಗೊಳ್ಳಿ, ಅವ್ರಿಗಿದೆ ಇಷ್ಟ ಅದಕ್ಕೆ. ಇಲ್ಲ ಎರಡು ಇಷ್ಟ ಆಗಿದೆ. ಎರಡು ಇದು ನಾರ್ಮಲ್ ಆಯ್ತು, ಇದೇ ಇರ್ಲಿ ಬಿಡಿ. ಗೈಸ್ ಫೈನಲಿ ಬಿಲ್ಲಿಂಗ್. ನಾನು ಇದೇ ಉಟ್ಕೋತೀನಿ. ನೀನು ನನ್ ಮದ್ವೆಲಿ ಗೈಸ್ ಅವಳು ನನ್ ರೇಂಜ್ ಅಷ್ಟೇ ತಗೊಂಡಿದ್ಲು. ಇನ್ನು ಅವಳು ಅದನ್ನ ಉಟ್ಕೊಬಿಡ್ತಾಳ ನನ್ ಸೀಮಂತಕ್ಕೆ. ಒಂದೇ ಸಲ ರೆಡ್ ಸ್ಯಾರಿ. ಇನ್ ನೆಕ್ಸ್ಟ್ ಮಧು ಹಾಕತಾಳೆ ಆ ಸ್ಯಾರಿನ. ಎಸ್, ಒಂದಿನ ನಾನು ಹಾಕೋತೀನಿ, ನನ್ ಸರಿ ನೀನ್ ಹಾಕೋ. ವಿನೋದ ಏನಂತೆ ಗೊತ್ತೇನೋ ಈಗ? ಇವನು ಏನ್ ಡೌ ಮಾಡ್ತಾವ್ ಗೊತ್ತಾ ಅವರುನು. ನಿಶುಂದು ಹೆಸ್ರನ್ನ ಅಚ್ಚೆ ಹಾಕ್ಸ್ಕೊತಾನಂತೆ ಕೈ ಮೇಲೆ. ನೀನ್ ಎದೆ ಮೇಲೆ
ನನ್ ತಮ್ಮ ನಂದನ್ನ ಎದೆ ಮೇಲೆ ಹಾಕ್ಸ್ಕೊತಾನಂತೆ. ಇಲ್ಲ ಇಲ್ಲ ನನ್ ಮಗನ್ ನಾನ್ ಚೆಕ್ ಮಾಡ್ಬೇಕು ನಡಿಯೋ. ನಾನ್ ಸುಮ್ನಿರೋಳ ಬಂದ್ಬಿಟ್ಟು ಅಕ್ಕ ಇಲ್ಲಿ ಟ್ಯಾಟೂ ಹಾಕ್ಸ್ಕೊತೀನಿ ಏನಂತಾನೋ ನಿಶಾಕ ಅಂತ ಅಂತವ್ನೆ. ಏ ಅಲ್ಲಿ ನನ್ನ ಇದಕ್ ಕರ್ಕೋಗಿದ್ರಲ್ಲ ನಡೀರಿ ಕೈ ಕಾಲ್ ಕಟ್ಟಾಕ್ಸ್ಬಿಟ್ಟು ಹಾಕ್ಸ್ತೀನಿ ನಾನು. ಹಾಕ್ಸ್ಕೊತೀನ ನಿಮ್ದ್ರಲ್ಲಿ ಏನು ಅಂದಲ್ವಾ? ಇಲ್ಲ ಡೌ ಮಾಡ್ದ ಹೇಳ್ಬಿಡು, ಒಪ್ಕೊಬಿಡು. ಬಿಡಕ ಬರ್ತಡೇ ಅಂದಿದ್ದ ನಾನು. ಇಲ್ಲ ನೀನ್ ಡೌ ಮಾಡ್ದೆ ಅಂತ ಇಲ್ಲ 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 ಡವ್ ಮಾಡಿಲ್ಲ, ಬರ್ತಡೇ ಅಂದಿದ್ ನಾನು. ನೀನ್ ಬರ್ತಡೆಗೆ ಹಾಕ್ಸ್ಕೊತೀಯ? ಏನಂತ? ನಿಶಾಕ ಅಂತ. ಸರಿ ಕಣ. ಬರ್ತಡೇ ಇದು ಡಿಸೆಂಬರ್. ಇಲ್ಲ ಅಂದ್ರೆ ಅದೇ ಪ್ರೂಫ್ ಇರುತ್ತೆ. ಹಾಕ್ಸ್ಕೊಳ್ಳಿಲ್ಲ ಅಂದ್ರೆ ಪ್ರೂಫ್ ಇದೆ ಅಲ್ಲ ಬಿಡಿ. ಅಲ್ಲ ಹಾಕ್ಸ್ಕೊಳ್ಳಿಲ್ಲ ಅಂದ್ರೆ ಏನ್ ಹೇಳ್ತೀರೋ ಅದ್ ಮಾಡ್ತೀನಿ. ಹಾಕ್ಸ್ಕೊಂಡಿಲ್ಲ ಅಂತಂದ್ರೆ ನಿನ್ ಕೂದ್ಲೆಲ್ಲ ಫುಲ್ಲು ಕೂದ್ಲು ಆಯ್ತು ಸರಿ ಸರಿ ಸರಿ. ಪಾಪ ದಿಸ್ ಇಸ್ ಜಸ್ಟ್ ಫಾರ್ ಫನ್. ಚಲೋ. ಅದಕ್ಕೆ ಸುಮ್ನೆ ಜೋಶಲ್ಲಿ ಏನೇನೋ ಹೇಳ್ಬೇಡ, ನಾವ್ ಮಾಡಿಸ್ಬಿಡ್ತೀವಿ ಆಮೇಲೆ. ನಾನ್ ಬರ್ತಡೇ ಅಂದಿದ್ ಇವ್ರು ಇವಾಗ್ಲೇ ಕಮಿಟ್ ಆಯ್ತು, ನಾನೇನ್ ಮಾಡ್ತೀವಿ. ನಾನ್ ನಿಜ ಹಾಕ್ಸ್ಕೊತೀವಿ ಬಡೆಗೆ. ನೋಡೋಣ ಬಪ್ಪ ಆಯ್ತು. ಗೊಳಗಟ್ಟೆ ಹಾಕ್ಸ್ಕೊತ ನೀವ್ನು ಮಗ ನೋಡಿ ಆಗಿಸ್ಕೊಳ್ಳೋ ನೀವ್ನು. ಏನ್ ಶುಗರ್? ಅವ್ರ ಅದೇನ್ ತಂದ್ಕೊಟ್ರು? ಇಲ್ಲ ಇಲ್ಲ ನಾನ್ ಕೊಡ್ತಷ್ಟೇ ನೀರು ಗೈಸ್ ನಂಗ್ ಶುಗರ್ ಟೇಸ್ಟ್ ಇಲ್ಲ ಮುಸ್ಲಿ. ನಂಗ್ ಶುಗರ್ಲೆಸ್ ತಂದ್ಕೊಟ್ಟವ್ರೆ ಗೈಸ್. ಇವಾಗ ಇಲ್ಲಿ ನಮ್ದೊಂದು ಒಂಥರ ಇದು ಅಡ್ಡ ಅನ್ಕೋಬಹುದು. ಈ ರೋಡಿಗೆ ಬಂದಾಗ ಇಲ್ಲೇ ಇಲ್ಲಿಗೆ ಕಾರ್ಗೆ ಸರ್ವಿಸ್ ಮಾಡ್ತಾರೆ. ಇದೊಂದು ನಮ್ಮ ಮೈಸೂರಲ್ಲಿ ಇದೆ. ಏನಂತಾರೆ ಇದು ಜಾಗ? ರಿಫ್ರೆಶ್ಮೆಂಟ್. ಸೊ ಮೈಸೂರವರು ಮಧು ಅವರು ಮಸಾಲೆ ದೋಸೆ ತಗೊಂಡಿದ್ದಾರೆ. ಇಲ್ಲ ರವೆ ದೋಸೆ ನಂದು. ಇದ್ಯಾರ್ದು? ವಿನೋದ್ದು. ನಾಲ್ಕು ಜನ. ಎಷ್ಟು ಮೂಸಂಬಿ? ಆರೆಂಜಾ? ಇನ್ನೊಂದು ಆರೆಂಜ್ ಕೊಟ್ಬಿಡಿ. ಇನ್ನೊಂದು ಆರೆಂಜ್. ಹಾ ಅಣ್ಣ ನೀರು ಸ್ವಲ್ಪ ಅದನ್ನ ಹೇಳ್ಬೇಕಿತ್ತು ಮೊದಲು ಪ್ಯೂರ್. ಗೈಸ್ ಮನೆಗೆ ಬಂದ್ವಿ. ಅಣ್ಣ ಎಷ್ಟ್ ಸಾವಿರ ತಗೊಂಡಿರ್ಬೋದು ಅಂದಾಜ್? ಅದೇನ್ ಮೆಸೇಜ್ ಬರಲಿಲ್ಲ ಕಾರ್ಡು. ಮುಂದೆ ಕಾರ್ಡ್ ತಗೋಗಿದ್ದು. ಮೆಸೇಜ್ ಬರ್ಲಿಲ್ವಾ? ಎಷ್ಟಿರ್ಬೋದು ಹೇಳು ಗೆಸ್. 23, 33, 43 ಅಂತಿದ್ವಿ. ಸುಮ್ನೆ ಇವತ್ ನಾನು 20 ಅಂದೆ, ಮಧು 30 ಅಂದ್ಲು, ನಮ್ಮ ಮಮ್ಮಿ ಇಲ್ಲ 60 ಅಂದ್ರು. ಸೊ ಅಷ್ಟೇ ಗೈಸ್. ಇವಾಗ ಮನೆಗೆ ಬಂದು ಯಪ್ಪ ನಮ್ಮ ಮೈಸೂರು ಬೆಂಗಳೂರು ಆಗ್ಬಿಟ್ಟೈತೆ. ಎಷ್ಟು ಟ್ರಾಫಿಕ್ಕು ಸಾಕಾಗೋಗೈತೆ. ಸೊ ಈಗ ಇನ್ನೊಂದು ವಿಡಿಯೋಗೆ ನಾವು ಬರೋಷ್ಟರಲ್ಲಿ ನಮ್ಮ ಅಣ್ಣ ಈ ಥರ ಅರೇಂಜ್ ಮಾಡಿ ಇಟ್ಟಿದ್ದಾರೆ. ಸೊ ಇದೊಂದು ಸ್ಪೆಷಲ್ ಕುಕಿಂಗ್ ಬ್ಲಾಗ್ ಆಗಿರುತ್ತೆ. ಏನಂದ್ರೆ ನಾರ್ಮಲ್ ಫುಡ್ ಎಲ್ಲ ನಮ್ಮಣ್ಣ ಕುಕ್ ಮಾಡಲ್ಲ, ಏನಿದು ಡಿಫ್ರೆಂಟ್ ಆಗಿರುತ್ತೆ. ಸೊ ಇದು ನೆಕ್ಸ್ಟ್ ಮಧುಗೌಡ ಕಿಚನ್ ಮಾಡಲ್ಲಿ ಯಾವಾಗ ಬರುತ್ತೆ ಗೊತ್ತಿಲ್ಲ. ಮೇಡಮ್ ಅವರು ಡೈಲಿ ಆಗ್ತಾ ಇರೋದ್ರಿಂದ ಯಾವಾಗ ಬರುತ್ತೆ ಏನೋ ಐಡಿಯಾ ಇಲ್ಲ ಗೈಸ್. ಹೇಳ್ಬಿಟ್ಟ ನೀನು ನಾನು ಡೈಲಿ ಆಗ್ತಾ ಇದೀನಿ ಅಂತ? ಹೇಳಿರ್ಲಿಲ್ವಾ? ನಾನು ಹೇಳಿರ್ಲಿಲ್ಲ ಗೈಸ್. ನೀವು ಅಬ್ಸರ್ವ್ ಮಾಡಿಲ್ವಾ? ಮಧು ಅವರು 1 ತಿಂಗಳಿಂದ ಕಂಟಿನ್ಯೂಸ್ ವಿಡಿಯೋ ಹಾಕ್ತಾ ಇದಾರೆ. ಎಷ್ಟು ಈ ತರನು ಡೈಲಿ ವ್ಲಾಗ್ ಮಾಡಿದೀನಿ. ಅಲ್ಲ ಈ ತರನು ಮಮ್ಮಿ ಇರ್ತಾರ ಅಂದ್ರೆ 9 ತಿಂಗಳಲ್ಲಿ ಇನ್ನೇನು 4-5 ದಿನದಲ್ಲಿ 9 ತಿಂಗಳು ತುಂಬುತ್ತೆ. ಅಲ್ಲ 9 ತಿಂಗಳು ಬೀಳುತ್ತೆ. 8ನೇ ತಿಂಗಳಲ್ಲೂ ಡೈಲಿ ಎದ್ದು ವಿಡಿಯೋ ಮಾಡಿದಾಳೆ. ಅಪ್ಪ ಮಧು ಹ್ಯಾಟ್ಸ್ ಆಫ್. ನಮ್ಮನೆಯವರೇ ಸಪೋರ್ಟ್ ಮಾಡ್ಲಿಲ್ಲ, ನಮ್ಮನೆಯವರೇ ಏನೋ ಬೆಂಬಲಿಸ್ಲಿಲ್ಲ ಅಂದ್ರೆ ಹೆಂಗೆ ಹೇಳಿ? 1 ತಿಂಗಳಿಂದ ಮಾಡ್ತಾ ಇದ್ದಾರೆ. ಸೊ ನೀವು ಅಬ್ಸರ್ವ್ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ ಗೈಸ್. 1 ತಿಂಗಳಿಂದ ಮಧುಗೌಡ ಯೂಟ್ಯೂಬ್ ಚಾನಲ್ ಅಲ್ಲಿ ಡೈಲಿ ವಿಡಿಯೋ ಬರ್ತಾ ಇದೆ. ಸೊ ಇದು ನೆಕ್ಸ್ಟ್ ತಿಂಗಳಿಗೂ ಕಂಟಿನ್ಯೂ ಆಗುತ್ತಾ ಮೇಡಮ್? Yes, of course. ನೀವು ಮಾಡಿ ನಾವು ಮಾಡೋಣ. ಇಲ್ಲಿ ನೀವೇ ಮಾಡಿ. ನಾನು ತುಂಬಾ ದಿನದಿಂದ ಅನ್ಕೊಂತಾ ಇದ್ದೆ ಮಾಡ್ಬೇಕು ಅಂತ. ಫೈನಲಿ ನಾನು ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ಈ ಟೈಮಲ್ಲಿ ಬಿಡ್ಲೇಬಾರ್ದು ಅಂತ ಮಾಡಿದೆ. ಅದನ್ನ ಮುಂದಕ್ಕೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಏನಂತೀರ ಶರಣ್? ಆಗುತ್ತಲ್ವಾ? ಎಸ್, ನಿನ್ ಕೈಲಾಗುತ್ತೆ. ನಿನ್ ಕೈಲಿ ಆಗಲ್ಲ ಅನ್ನೋದೇನು ಇಲ್ಲ ಮಧು. ಐ ವಿಲ್ ಡೂ ಇಟ್. ಅಂಡ್ ನಿಶಾ ಅವ್ರಿಗೂ ಹೇಳ್ತಾ ಇದೀನಿ, ನೀವು ಮಾಡಿ. 1 ತಿಂಗಳು ನಾನು ಚಾಲೆಂಜ್ ಕೊಡ್ತಾ ಇದ್ದೀನಿ. ಯಾಕೆ ನೆಕ್ಸ್ಟ್ ತಿಂಗಳಾಗಲ್ಲ, ಸೆಪ್ಟೆಂಬರ್ ಅಲ್ಲಿ ಮಾಡ್ತೀನಿ. ಸರಿ, ಸೆಪ್ಟೆಂಬರ್ ಅಲ್ಲಿ ನಂದು ಡೈಲಿ ವ್ಲಾಗ್ ಬರುತ್ತೆ ಗೈಸ್. 1 ಮಂತ್. ನಾನು ಹೇಳ್ತೀನೋ ಮಾಡ್ತೀನೋ ಗೊತ್ತಿಲ್ಲ, ಒಟ್ನಲ್ಲಿ ಮಾಡ್ತಾ ಇರ್ತೀನಿ ಅಷ್ಟೇ. ಇವಾಗ ಇದೊಂದು ಕುಕಿಂಗ್ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಸೊ ನಾನು ಯಾಕೆ ಹಂಗೆ ಅನ್ಕೊಂಡಿದ್ದು ಅಂದ್ರೆ ಗೈಸ್, ಈಗೀಗ ತುಂಬಾ ಇನ್ಆಕ್ಟಿವ್ ಆಗ್ತಾ ಇದ್ವಿ ನಾವು. ಅಯ್ಯೋ ಮಾಡೋಣ ಬಿಡು ಒಂದೊಂದು ವಾರಕ್ಕೆ 1 ಬ್ಲಾಗ್ 2 ಬ್ಲಾಗ್ ಹಾಕ್ತಿದ್ವಿ. ನನಗೆ ಎಲ್ಲೋ ಯಾಕೋ ಇನ್ಆಕ್ಟಿವ್ ಆಗ್ತಿದೀವ. ಆಮೇಲೆ ಜನಗಳಷ್ಟು ಕೇಳ್ತಾ ಇದ್ದಾರೆ ಬ್ಲಾಗ್ಸ್ ಯಾಕೆ ಮಾಡ್ತಾ ಇಲ್ಲ ಹಂಗೆ ಹಿಂಗೆ ಅಂತ. ಸೊ ನಮ್ಮ ಜನರಿಗೋಸ್ಕರ ಆಕ್ಟಿವ್ ಆಗಿದ್ದು ಮಾಡಬೇಕು ಅಂತ ಮಾಡಿ. 1 ಮಂತ್ ನೀನು ಮಾಡಿದ್ರೆ ಅದು ನೆಕ್ಸ್ಟ್ ಮಂತ್ಗೆ ಪಿಕಪ್ ಆಗ್ಬಿಡುತ್ತೆ. ಮಾಡಬೇಕು ಬೆಳಿಗ್ಗೆ ಎದ್ದು ಅನ್ನೋದೊಂದು ಫೀಲ್ ಬರುತ್ತೆ. ರೊಟೀನ್ ತರ ಆಗ್ಬಿಡುತ್ತೆ ಅದು.
ಸೊ ಇವಾಗ್ಲೂ ಅಷ್ಟೇ ಒಂದು ವಾರ ಸ್ವಲ್ಪ ಕಷ್ಟ ಆಗಿತ್ತೇನೋ, ಈಗ ನಾರ್ಮಲ್. ಏನು ಕಷ್ಟ ಇಲ್ಲ ಡೈಲಿ ನಂಗೆ ಎಷ್ಟೊಂದ್ಸಲ ಹೆಂಗ್ ಅನ್ಸಿತ್ತು ಗೊತ್ತಾ, ನಾನು ಟು ಬಿ ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ನನ್ಗೆ ಮೈಂಡಿಗೆ ಬಂದ್ಬಿಡ್ತಿತ್ತು 11 ಗಂಟೆ 11:30. ನಾನು ಅನ್ಕೊಂತಾ ಇದ್ದೆ ಅಯ್ಯೋ ಡೈಲಿ ಮಾಡೋದು ಏನಿರುತ್ತೆ, ಕಷ್ಟ ಆಗ್ಬೋದೇನೋ ಅಂತ ಅನ್ಕೋತಾ ಇದ್ದೆ. ಬಟ್ ಇವಾಗ ನಾನೊಂದು 15 ಡೇಸ್ ಹಾಕಿದ್ಮೇಲೆ ನಂಗೆ ಆಟೋಮೆಟಿಕ್ ಆಗಿ ಅನ್ಸ್ಬಿಡ್ತಿತ್ತು, ನಿಶಾ ಮಲ್ಗಿದ್ರು ಈ ಟೈಮಲ್ಲೂ ನಾನು ಇಲ್ಲಪ್ಪ ನಾನು ವಿಡಿಯೋ ಮಾಡಬೇಕು, ಇಲ್ಲ ನಾನು ಮಾಡಲೇಬೇಕು, ಇವತ್ತು ಅಪ್ಲೋಡ್ ಮಾಡಲೇಬೇಕು ಅಂತ ಎಷ್ಟೊಂದ್ಸಲ ನನ್ನ ಕೈಲಿ ಆಗಿಲ್ಲ ಅಂದ್ರು, ಬ್ಯಾಕ್ ಪೇನ್ ಇದ್ರು, ಕಾಲು ನೋವು ಇದ್ರು ಮಾಡಿದ್ದೀನಿ. ಈ ಟೈಮಲ್ಲೇ ಮಾಡಿದ್ದೀನಿ ಅಂತ ಅಂದ್ರೆ ನಾರ್ಮಲ್ ಟೈಮಲ್ಲಿ ಮಾಡೋಕ್ಕಾಗಲ್ಲ. ಕಷ್ಟ ಇಲ್ಲ. ಸೊ ಅಂದ್ರೆ ನಮಗೆ ನಾವು ಮಾಡ್ತಾ ಇರ್ತೀವಿ ಅಂದ್ರೆ ವೀಕ್ಲಿ 3-4 ಮಾಡ್ತಾ ಇದ್ವಿ, ಬಟ್ ಇವಾಗ ವೀಕ್ಲಿ 6 ಡೇಸ್ ನಾನು ಮಾಡ್ತೀವಿ. ಏನೋ ಪ್ರಾಬ್ಲಮ್. ಲಾಸ್ಟ್ ಟೈಮ್ ಒಂದ್ಸಲ ಯಾವಾಗ್ಲೂ ಮಾಡಿದ್ದೆ ಅಲ್ವಾ, ವಿಜಯನಗರ ಮನೆಯಲ್ಲಿ ಮಾಡಿದ್ದೆ ನಾನು. ಆಮೇಲೆ ಏನೋ ಬೇರೆ ಕೆಲಸ ಆಯ್ತು ಒಂದು 15 ಡೇಸ್ ಏನೋ ಕಂಟಿನ್ಯೂಸ್ ಆಗಿ ಮಾಡಿದೆ. ಇದೇ ಫಾರ್ ದ ಫಸ್ಟ್ ಟೈಮ್. ಅದು ಏನು ಹೇಳಿಲ್ಲ, ನಾನು ಡೈಲಿ ಬ್ಲಾಗ್ ಮಾಡ್ತೀನಿ ಈ ತರ ಚಾನಲ್ ಮಾಡಕ್ಕಾಗಲ್ಲ ಅಂತ ಹೇಳಿಲ್ಲ, ಸುಮ್ನೆ ಹಂಗೆ ಮಾಡ್ಕೊಂಡು ಹೋದ್ಲು. ಆಕ್ಚುಲಿ ಒಂದೊಂದ್ಸಲ ಬ್ಯಾಕಪ್ ಇರ್ತಾ ಇರ್ಲಿಲ್ಲ, ಬೆಳಿಗ್ಗೆ ಮಾಡಿ ನೈಟ್ ಅಷ್ಟ್ರಲ್ಲಿ ಒಂದೊಂದು ದಿನ ಅಪ್ಲೋಡ್ ಮಾಡಿದಾಳೆ. ಸೊ ಇವಾಗ 2-3 ಸ್ವಲ್ಪ ಬ್ಯಾಕಪ್ ಇಟ್ಕೋ, ಇವಳಿಗೂ ಸ್ವಲ್ಪ ಡೆಲಿವರಿ ಬೇರೆ ಆಗುತ್ತೆ ಆ ಟೈಮಲ್ಲಿ, ಸ್ವಲ್ಪ ಜಾಸ್ತಿ ಡೈಲಿ ಮಾಡ್ತಾ ಇದ್ರೆ ಸುಸ್ತಾಗುತ್ತೆ ಅಂದ್ಬಿಟ್ಟು 2 ಬ್ಯಾಕಪ್ ಇಟ್ಕೊಳ್ತಾ ಇದ್ದಾಳೆ ಇವಾಗೀಗ. ಅಯ್ಯೋ ನನ್ ಸೀಮಂತ ನಾನು ಇನ್ನೂ 2 ಇವಳು ಸೀಮಂತ ಇನ್ನೂ ಇದೇ ಟೈಮ್ ಅನ್ಕೊಂಡವಳೆ. ಈ ಭಾನುವಾರ ಅಲ್ಲ, ನೆಕ್ಸ್ಟ್ ಭಾನುವಾರನೇ ಸೀಮಂತ. ನಾನು ಇನ್ನು 2 ಭಾನುವಾರ ಆದ್ಮೇಲೆ 3ನೇ ಭಾನುವಾರಕ್ಕೆ ಅನ್ಕೊಂಡಿದೀನಿ. ಇನ್ನೇನ್ 10 ದಿನ ಕಣ್ಣು ಮುಚ್ಚಿ ಬಿಡಷ್ಟ್ರಲ್ಲೇ ಪಟ್ ಅಂತ ಬಂದ್ಬಿಡುತ್ತೆ. ಇನ್ನು ಆಗಸ್ಟ್ ತಿಂಗಳು ಪಟ್ ಅಂತ ಆಗ್ಬಿಡುತ್ತೆ. ನನಗ್ ಬೇರೆ ನನ್ನ ಫ್ರೆಂಡ್ಸ್ ಈಗ ರೀಸೆಂಟ್ ಆಗಿ ಈ ವರ್ಷ ಅಂತೂ ಎಷ್ಟೊಂದ್ ಜನ ನಮ್ಗೆ ಗೊತ್ತಿರೋರು ಪ್ರೆಗ್ನೆನ್ಸಿಯಲ್ಲಿದ್ರು. ಇವತ್ತೊಬ್ರಿಗೆ ಪಾಪು ಆಗಿದೆ. 2 ದಿನದಿಂದ ನೋವು ತಿಂದಿದ್ದಾರೆ ಅವರು. ಅದೇ ಹರ್ಷಣ್ಣ ಅವ್ರ ವೈಫ್ ಹೆಣ್ಪಾಪು ಆಗಿದೆ ಅವರಿಗೆ. ಸೊ ಅವರೆಲ್ಲ ಹೇಳ್ತಾ ಇದ್ರು ಎಕ್ಸ್ಪೀರಿಯನ್ಸು. ಅದೆಲ್ಲ ಕೇಳ್ಕೊಂಡು ನನಗೆ ಒಂಚೂರು ಭಯ ಆಯ್ತಿತ್ತು. ಅಯ್ಯೋ ಹೆಂಗಪ್ಪ ಪೇನು ಹೆಂಗಿರುತ್ತೋ ಏನೋ ಅಂತ. ಏನಲ್ಲ ಅಲ್ಲ, ಬೇರೆ ಬಿಟ್ಟಿದೆಲ್ಲ ಒಳ್ಳೇದಾಗುತ್ತೆ. ನೆನ್ಸ್ಕೊಂಡಿದ್ದ ತಕ್ಷಣ ಹೊಟ್ಟೋಗ್ಬಿಡುತ್ತೆ. ಅಲ್ಲೇ ಪಕ್ಕದಲ್ಲೇ ಇರ್ತಾಳಲ್ಲ ಅಪ್ಪ, ಅದೆಲ್ಲ ನೋಡೋಕೆ ಭಯ. ಸಿ ಇದಕ್ಕೆ ಮೂರ ಜಾತ್ರೆ ವಾವ್ ವಾವ್ ಅಷ್ಟೇ ಇಡಿ. ಎಲ್ಲರಿಗೂ ತೆಗ್ದು ನೋಡ್ಲಿಲ್ಲ. ಸೀರೆ ಪೂರ್ತಿ ನೋಡಿದ್ರೆ ಏನ್ ಗೊತ್ತಾಯ್ತದೆ ನನಗೆ, ಅರ್ಧ ನಮ್ಮ ನೋಡಿದ್ರೆ ಅಜ್ಜಿನೇ ಮೇನು. ಅಯ್ಯೋ ಇನ್ನೂ ಸೀರೆ ತೆಗ್ದಿಲ್ಲ, ನನ್ನ ಸೊಸೆಗೆ ಇನ್ನೂ ಸೀರೆ ತೆಗ್ದಿಲ್ಲ, ಹೋಗ್ರಿ ಯಾಲ್ಕ ತಂದಿದ್ದಾರೆ ಅವಳಗ್ ತರ್ಲಿಲ್ವಲ್ಲ ಅಂತ. ಅವ್ರ ತರಕ್ಕೆ ಸಿಗ್ತಿರ್ಲಿಲ್ವಲ್ಲ ನಿನ್ ಸೊಸೆ. ನೋಡು ಎಷ್ಟಿದು? ಎಷ್ಟು ಫಸ್ಟ್ ನೀವೇ ಹೇಳ್ಬೇಕು ಎಷ್ಟು ಅಂತ. 20, 30, ಫುಲ್ ತೆಗ್ದು ನೋಡಜ್ಜಿ. 40, 50 ಎಷ್ಟೋ ನೋಡು ಸೀರೆನ. ನನಗಲ್ಲ. ಆಯ್ತಾ? ನೆಕ್ಸ್ಟ್ ನೀನ್ ಉಟ್ಕೋ. ಬೇಡ ಬೇಡ ಕಣಪ್ಪ. ಅಯ್ಯೋ ಬೇಡ. ಅಯ್ಯೋ ಬೇಡ ಕಣಪ್ಪ. ನೋಡಿ ಉಟ್ಕೊಳ್ಳಿ. ತೋರ್ಸ್ಬಿಟ್ಟೆ ನೋಡಿ ಗೈಸ್, ನಮ್ಮ ಮಮ್ಮಿ ಸೀರೆ ಇದೆ ಗೈಸ್. ಉಟ್ಕೊಳ್ಳ ನಂದೇನು ಆಯ್ತು ನಂದು. ಸರಿ ಆಯ್ತು ನಡಿ. ಇಷ್ಟೇ ನಾನು ತೋರಿಸ್ತೀನಿ ನನಗ. ಗೈಸ್ ನಾವು KFC ನ ತರ್ಸ್ಕೊಂಡು ತಿಂತಾ ಇಲ್ಲ, ಮನೆಯಲ್ಲೇ ಮಾಡ್ಕೊಂಡು ತಿಂತಾ ಇದೀವಿ. KFC ಒಂದು ಬಾಕ್ಸ್ ಅಲ್ಲಿ ಒಬ್ರು ಚಿತ್ರ ಬರುತ್ತಲ್ಲ ತಾತ, ಆ ತಾತ ಅಲ್ಲಿದ್ದಾರೆ, ಹೋಗಿ ತೋರ್ಸೋಗಿ. ನೋಡಿ guys, ನೋಡಿ ನಮ್ಮ ಅಣ್ಣನ KFC ಮಾಡಿದ್ದಾರೆ, ನೋಡಿ guys. ಬನ್ನಿ guys ಇಲ್ಲಿ. ನಮ್ಮಣ್ಣ ಮಾಡಿರುವ KFC. ಸೊ ಇದ್ರದ್ದು ರೆಸಿಪಿ ಬೇಕು ಅಂದ್ರೆ ಮಧುಗೌಡ ಯೂಟ್ಯೂಬ್ ಚಾನಲ್ ಹೋಗಿ ಚೆಕ್ ಮಾಡಿ, ಸಕ್ಕತ್ತಾಗಿ ಬಂದಿದೆ. ಇದು ನೋಡ್ರಿ, ನೀವು ಮನೇಲಿ ಮಾಡಿರೋ ತರ ಇದೆಯಾ ನೋಡಿ. ಮೂಳೆನಾ ಇಲ್ಲಿ ಬರೀ ಸಕ್ಕತ್ತಾಗಿ ಬಂದೈತೆ. ಸೊ ನಮ್ಮಣ್ಣ ಮಾಡಿರೋದು ಅಷ್ಟೇ ಗೈಸ್. ಸೊ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನೆಲ್, ನಿಶಾ ನಿಖಿಲ್ ಬ್ಲಾಗ್ಸ್ ಹಾಗೂ ಟಾಕೀಸ್. ಬಾಯ್.